ನಮಸ್ಕಾರ ಬಂಧುಗಳೇ, ನಾನು ಮಂಜುಳಾ. ಇವತ್ತು ನಾನು ನಿಮಗೆ ಸಾರಿ ಬ್ಲೌಸನ್ನು ಸಿಂಪಲ್ಲಾಗಿ ಈಸಿಯಾಗಿ ಕಟ್ ಮಾಡೋದನ್ನು ಆಲ್ರೆಡಿ ನಿಮಗೆ ತೋರಿಸಿದ್ದೇವೆ. ಅದೇ ರೀತಿ ಸ್ಟಿಚ್ ಮಾಡೋದು, ಲೈನಿಂಗ್ ಬಟ್ಟೆ ಇಟ್ಟು ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ಈ ರೀತಿಯಾಗಿ ಮೊದಲಿಗೆ ಸ್ಲೀವನ್ನು ಲೈನಿಂಗ್ ಜೊತೆ ಜೋಡಿಸಬೇಕು. ನಂತರ ಅದನ್ನು ಉಲ್ಟಾ ಇಟ್ಕೊಂಡು ಮತ್ತೆ ಈ ರೀತಿ ಎಡ್ಜಿಗೆ ಒಂದು ಹೊಲಿಗೆಯನ್ನು ಹಾಕ್ಕೊಳ್ಬೇಕು. ಹೀಗೆ ಕಟ್ ಮಾಡಿ ಇಟ್ಕೊಂಡಿರುವ ಎಲ್ಲ ಬ್ಲೌಸ್ ಪೀಸಸ್ಗಳನ್ನು ಲೈನಿಂಗ್ ಜೊತೆ ಅಟ್ಯಾಚ್ ಮಾಡಿ ಹೊಲಿಕೊಳ್ಬೇಕು. ಇದೇ ರೀತಿ ಇದು ಈಗ ನಾನು ಫ್ರಂಟ್ ಪೀಸನ್ನು ಲೈನಿಂಗ್ ಜೊತೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇದೀಗ ಮುಂಭಾಗದ ಪೀಸಸ್ಗಳಿಗೆ ಟಕ್ಸ್ ಹಾಕೋದನ್ನು ತೋರಿಸ್ತೇನೆ. ಇದು ಇದೇ ಸುತ್ತಳತೆ 30 ಇಂಚು ಮಾತ್ರ ಇರೋದರಿಂದ ಇಲ್ಲಿ 3 ಇಂಚು ತಗೊಳ್ತೇವೆ. 36 ಹೀಗೆಲ್ಲ 34 ಎಲ್ಲ ಜಾಸ್ತಿ ಬಂದಾಗ 3.5 ಇಂಚನ್ನು ತಗೊಳ್ಬೇಕಾಗ್ತದೆ. ಇಲ್ಲಿಂದ ಇಲ್ಲಿಗೆ 2 ಇಂಚು. ತದನಂತರ ಇಲ್ಲಿ ಕೂಡ 1.25 ತಗೊಳ್ತೇನೆ. ಇಲ್ಲಿ 3 ಇಂಚು ತಗೊಳ್ತೇನೆ. ಇಲ್ಲಿ 4.25 ಇಂಚಿಗೆ ಮಾರ್ಕ್ ಮಾಡ್ತೇನೆ. ಇದೇ ರೀತಿ ಇನ್ನೊಂದು ಪೀಸಿಗೆ ಕೂಡ ಮಾರ್ಕ್ ಮಾಡ್ಕೋಬೇಕು. ಇದಾದ ನಂತರ ಹೀಗೆ ಇದನ್ನು ಮಡಚಿ ಯಾವಾಗಲೂ ಕೆಳಭಾಗಕ್ಕೆ ಸ್ವಲ್ಪ ಜಾಸ್ತಿ ಅಂತ ಹೇಳಿದ್ರೆ 1 ಇಂಚು ಅಳತೆಯಲ್ಲಿ ಸ್ಟಿಚ್ ಮಾಡಬೇಕು. ಕೂಡ ಡಬಲ್ ಸ್ಟಿಚ್ ಹಾಕಬೇಕಾಗ್ತದೆ. ಕಾಲಿಗೆ ಅಳತೆಯಲ್ಲಿ ಹೊಲಿದರೆ ಸಾಕು. ಇದೇ ರೀತಿ ಪ್ರತಿಯೊಂದು ಪೀಸ್ಗಳನ್ನು ಹೊಲಿತಾ ಹೋಗಬೇಕು. ನೋಡಿ ಫ್ರೆಂಡ್ಸ್, ಟಕ್ಸನ್ನು ಹಾಕಿ ಆದಮೇಲೆ ಇದೀಗ ಮುಂಭಾಗದ ಪಟ್ಟಿಗಳನ್ನು ಹಾಕಬೇಕು.
ಮುಂಭಾಗದ ಪಟ್ಟಿಯನ್ನು ಇಡುವಾಗ ಬ್ಲೌಸ್ ಪೀಸ್ ಜೊತೆ ಕಟ್ ಮಾಡಿದ್ದೀವಲ್ಲ, ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ, ಆ ಪೀಸನ್ನೇ ಮೊದಲಿಗೆ ಅಟ್ಯಾಚ್ ಮಾಡ್ಕೋಬೇಕು. ಇಲ್ಲಿ ಟಕ್ಸ್ ಹಾಕಿರೋ ಭಾಗವನ್ನು ಸ್ವಲ್ಪ ಮುಚ್ಚಿಟ್ಕೊಳ್ಬೇಕು. ಈ ರೀತಿಯಾಗಿ ಆ ಲೆಂತ್ಗಿಂತ ಸ್ವಲ್ಪ ಜಾಸ್ತಿಯಾಗಿ ಹಾಕಬೇಕು. ಇದಾದ ನಂತರ ಇದನ್ನು ಈ ರೀತಿಯಾಗಿ ಸಣ್ಣಗೆ ಫೋಲ್ಡ್ ಮಾಡಿಕೊಂಡು ಇದರ ಒಳಗಡೆ ಬರೋ ಹಾಗೆ ಇದಕ್ಕೂ ಮತ್ತು ಇದಕ್ಕೆ ಕರೆಕ್ಟಾಗಿ ಅಟ್ಯಾಚ್ ಮಾಡಬೇಕು. ಇನ್ನೊಂದು ಪೀಸನ್ನು ಕೂಡ ಅದೇ ರೀತಿ ಹೊಲಿದ ನಂತರ ಇದನ್ನು ನಿಧಾನಕ್ಕೆ ಹೊರಗೆ ತೆಗಿಬೇಕು. ಈ ರೀತಿ ತೆಗೆದಾಗ ಇದು ಮುಂಭಾಗದ ಪಟ್ಟಿ ಅಟ್ಯಾಚ್ ಆಗಿದೆ. ಈ ರೀತಿ ಕಾಣಿಸ್ತಿದೆ. ಈ ರೀತಿ ಮುಂಭಾಗ ರೆಡಿ ಆಗ್ತದೆ. ಇನ್ನೊಂದು ಪೀಸನ್ನು ಕೂಡ ಇದೇ ರೀತಿ ಮುಂಭಾಗದ ಪಟ್ಟಿ ಅಟ್ಯಾಚ್ ಮಾಡಬೇಕು. ಇದೀಗ ಮುಂಭಾಗಕ್ಕೆ ಪಟ್ಟಿಗಳನ್ನು ಇಟ್ಟಾಯಿತು. ಇದೀಗ ಗುಬ್ಬಿ ಪಟ್ಟಿಗಳನ್ನು ಇಡುವುದನ್ನು ತೋರಿಸ್ತೇನೆ. ಯಾವತ್ತು ಬಲಬದಿಗೆ ಸಣ್ಣ ಗುಬ್ಬಿ ಪಟ್ಟಿ ಇಡಬೇಕು. ಇಲ್ಲಿ ನಮಗೆ ಎಷ್ಟು ಬೇಕು ಅಷ್ಟು ಮಾತ್ರ ಇಟ್ಕೊಂಡು ಉಳಿದ ಪೀಸನ್ನು ಕಟ್ ಮಾಡಬೇಕು. ಈ ರೀತಿಯಲ್ಲಿ ಫೋಲ್ಡ್ ಮಾಡಿ ನೀಟಾಗಿ ಅಲ್ಲಿ ಫಿನಿಶಿಂಗ್ ಕೊಡಬೇಕು. ಇದಾದ ನಂತರ ಈ ರೀತಿಯಲ್ಲಿ ಗುಬ್ಬಿ ಪಟ್ಟಿಯನ್ನು ಊಟ ಮಾಡಿ ಮೇಲ್ಭಾಗಕ್ಕೆ ಚಾಪಬೇಕು. ಈ ರೀತಿ ಹೊಲಿದ ನಂತರ ಇದನ್ನು ಊಟ ಹಾಕಿ ಗುಬ್ಬಿ ಪಟ್ಟಿಯ ಮೇಲೆ ಹೊಲಿದುದರಂತೆ ಹಾಕಬೇಕು. ಈ ರೀತಿಯಲ್ಲಿ ನಂತರ ಇದನ್ನು 2 ಬಾರಿ ಮಡಚಬೇಕು. ಈ ರೀತಿ ಮಡಚಿ ತುದಿಗೆ ಹೊಲಿಗೆ ಹಾಕಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಹೊಲಿಗೆ ಹಾಕಿದ ಮೇಲೆ
ಬಲಭಾಗಕ್ಕೆ ಈ ರೀತಿ ಉಬ್ಬು ಪಟ್ಟಿ ಸಿದ್ಧವಾಗಿದೆ. ಇದೀಗ ಎಡಭಾಗಕ್ಕೆ ಮುಂಭಾಗವನ್ನು ಉಲ್ಟಾ ಇಟ್ಕೊಂಡು ಅಟ್ಯಾಚ್ ಮಾಡಬೇಕು. ಈಗ ಮತ್ತೆ ಪುನಃ ಎಷ್ಟು ಬೇಕೋ ಅಷ್ಟು ಮಡಚಿ ತುದಿಯಲ್ಲಿ ಫಿನಿಶಿಂಗ್ ಕೊಡಬೇಕು. ನಂತರ ಇದನ್ನು ಕೂಡ ಉಲ್ಟಾ ಮಾಡಿ ಇದನ್ನು ಸ್ವಲ್ಪ ತುದಿಗೆ ಮಡಚಿ ಈ ರೀತಿ ಮಾತ್ರ ಮಡಚಿ ಕೊಡಬೇಕು. ಇದು ತುಂಬ ಸುಲಭವಾಗಿ ಮತ್ತು ಸಿಂಪಲ್ ಆಗಿ ಬೇಗನೆ ಹೊಳೆಯುವಂಥ ಮೆಥಡ್. ಎಕ್ಸ್ಟ್ರಾ ಥ್ರೆಡ್ ಇದ್ದರೆ ಅದನ್ನು ಕಟ್ ಮಾಡಿ ನೀಟಾಗಿ ಫಿನಿಶಿಂಗ್ ಬರೋಂತೆ ನೋಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಮುಂಭಾಗದ 2 ಪೀಸ್ಗಳು ಕೂಡ ಸಿದ್ಧವಾಗಿದೆ. ಇದೀಗ ಬ್ಲೌಸಿನ ಹಿಂಭಾಗದ ಬಟ್ಟೆಯನ್ನು ತಗೊಂಡು ನಾವಿಲ್ಲಿ 14.5 ತಗೊಂಡಿದ್ದೇವೆ. 1.5 ಇಲ್ಲಿ ಮಡಚಲಿಕ್ಕೆ ಅರ್ಧ ಮೇಲ್ಭಾಗಕ್ಕೆ ಹೊಲಿಗೆ ಅಂಶ ಬರ್ತದೆ. ಹಾಗಾಗಿ ಇಲ್ಲಿ 1.5 ಹಿಂಭಾಗಕ್ಕೆ ಮಡಚಿಟ್ಕೊಳ್ಳಿಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು. ನಂತರ ಮಿಷನ್ನಲ್ಲಿ ಸೆಟ್ಟಿಂಗ್ಸ್ ಮಾಡ್ಕೊಳ್ಬೇಕು. ಸಾಮಾನ್ಯವಾಗಿ ನಾವು 3.5 ಇಡ್ತೇವೆ. ಹಿಂಭಾಗದ ಪಟ್ಟಿಯನ್ನು ಹೊಲಿಬೇಕಾದ್ರೆ 5 ಇಡ್ತೇನೆ. ಇದಕ್ಕೆ 5 ಇಡುವುದು ಏಕೆಂತ ಹೇಳಿದರೆ ಇಲ್ಲಿ ಸದ್ಯಕ್ಕೆ ಒಂದು ಮಿಷನ್ನಲ್ಲಿ ಸ್ಟಿಚ್ ಹಾಕಬೇಕು. ನಂತರ ಕೊನೆಗೆ ಆ ಸ್ಟಿಚ್ಚನ್ನು ಬಿಡಿಸಿ ಕೈಯೊಳಗೆ ಹೆಮ್ಮಿಂಗ್ ಹಾಕಬೇಕು. ಹಾಗಾಗಿ ಇದು ದೂರ ಇರ್ತದೆ ಸ್ಟಿಚ್ಚು. ಅದಕ್ಕೆ ನಾವು 5ಕ್ಕೆ ಸೆಟ್ ಮಾಡಿ ಇಟ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಇದು ದೂರ ಹೊಲಿಗೆ. ನಂತರ ನಾವು ಅದನ್ನು ಬಿಡಿಸ್ಬೇಕಾಗಿರೋದ್ರಿಂದ ಈ ರೀತಿಯಲ್ಲಿ ಅಡ್ಜಸ್ಟ್ ಮಾಡುತ್ತೇವೆ.
ಹಿಂಭಾಗಕ್ಕೂ ಕೂಡ ಟಕ್ಸ್ ಇರಬೇಕು. ಇದು ಸಾಮಾನ್ಯವಾಗಿ 4 ಇಂಚು ಡಿಫರೆನ್ಸಲ್ಲಿ ಇಡ್ತಾರೆ. ಇಲ್ಲಿ 4.25 ತಗೊಳ್ತೇನೆ. ಇಲ್ಲೂ ಕೂಡ ಅಷ್ಟೇ. ಇದು 40 ಇಂಚಿಗೆ ಟಚ್ ಆಗ್ತದೆ. ಹಿಂಭಾಗವು ಕೂಡ ರೆಡಿಯಾಗಿದೆ. ಇದೀಗ ಹಿಂಭಾಗ ಮತ್ತು ಮುಂಭಾಗವನ್ನು ಜೋಡಿಸುವುದು. ಮುಂಭಾಗವನ್ನು ಈ ರೀತಿ ಉಲ್ಟಾ ಇಟ್ಕೊಂಡು ಅರ್ಧ ಇಂಚಿಗೆ ಹೊಲಿಗೆ ಹಾಕಬೇಕು. ನೋಡಿ ಸ್ನೇಹಿತರೆ, ಇದೀಗ 9.5 ಇಂಚು ಬೇಕಾಗ್ತದೆ. ಅರ್ಧ ಇಂಚು ಹೊಲಿಗೆ ಅಂಶ ಸ್ಲೀವಲ್ಲಿ. ಈಗ ಸ್ಲೀವ್ ಅಟ್ಯಾಚ್ ಮಾಡೋದು ಹೇಗೆ ಅಂತೇಳಿ ತೋರಿಸ್ತೇನೆ. ಇಲ್ಲೂ ಅಷ್ಟೇ 2 ಮುಕ್ಕಾಲಿದೆ. 2 ಕಾಲಿಗೆ ಮಾರ್ಕ್ ಮಾಡ್ಕೊಳ್ತೇನೆ. ಇದಾದ ನಂತರ ಈ ಮುಂಭಾಗದ ಸ್ಲೀವ್ ಮುಂಭಾಗದ ಪೀಸ್ ಮುಂಭಾಗಕ್ಕೆ ಬರಬೇಕು. ಮೊದಲಿಗೆ ಮಧ್ಯದಿಂದ ಅಟ್ಯಾಚ್ ಮಾಡ್ತಾ ಹೋಗೋದು. ಇಲ್ಲಿ ತುಂಬ ಟೈಟ್ ಹಿಡಿಬಾರ್ದು, ಸ್ವಲ್ಪ ಮೀಡಿಯಮಲ್ಲಿ ಲೂಸ್ ಬಿಟ್ಕೊಳ್ಬೇಕು. ಇಲ್ಲೂ ಅಷ್ಟೇ ನಮಗೆ ಈ ಲೆಂತ್ 7 ಇಂಚು ಬೇಕಾಗ್ತದೆ. ಹಾಗಾಗಿ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿ ತುಂಬ ಟೈಟ್ ಹಿಡಿಬಾರ್ದು. ಟೈಟ್ ಹಿಡಿದ್ರೆ ಅಲ್ಲಿ ರಿಂಕಲ್ಸ್ ಬರೋ ಸಾಧ್ಯತೆ ಇದೆ. ಇಲ್ಲೂ ಕೂಡ ಅಷ್ಟೇ ನಮಗಿದು ಎಷ್ಟು ಇಂಚು ಬೇಕಾಗ್ತದೆ ಅಂತ ನೋಡಿಕೊಂಡು 7.5ಗೆ ಮಾರ್ಕ್ ಮಾಡ್ಕೊಳ್ತೇನೆ. ಸರಿಯಾಗಿ ಈ ರೀತಿ ಇದೇ ರೀತಿ ಇನ್ನೊಂದು ಕಡೆಯೂ ಕೂಡ ಹೊಲಿಗೆ ಹಾಕಬೇಕು. ಇಲ್ಲಿ ನಮಗೆ 7.5 ಬೇಕಾಗ್ತದೆ. ಅದಕ್ಕೆ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋದು. ಇದು ಕೂಡ ಸ್ಲೀವಿಗೆ 7 ಇಂಚು. ಹಾಗಾಗಿ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳೋದು.
ಬ್ಲೌಸನ್ನು ಜಾಯಿಂಟ್ ಮಾಡಬೇಕಾದ್ರೆ ಅಳತೆ ಬ್ಲೌಸನ್ನು ಈ ರೀತಿಯಲ್ಲಿ ಉಲ್ಟಾ ಇಟ್ಕೊಂಡು ಸ್ಲೀವನ್ನು ಕೂಡ ಮಾರ್ಕ್ ಮಾಡಿಕೊಳ್ಬೇಕು. ನಂತರ ಕಂಕುಳದ ಹತ್ರ ಈ ರೀತಿ ಕರೆಕ್ಟಾಗಿ ಅಳತೆಯಲ್ಲಿ ಹಿಡ್ಕೊಂಡು ಮತ್ತು ಇಲ್ಲೂ ಕೂಡ ಮಾರ್ಕ್ ಮಾಡ್ಕೋಬೇಕು. ಅದಾದ ಮೇಲೆ ಫ್ರಂಟ್ ಸೈಡಲ್ಲಿ ಈ ರೀತಿ ಸರಿಯಾಗಿ ಇಟ್ಕೊಂಡು ಅಳತೆ ಮಾಡಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು. ಎರಡೂ ಕಡೆ ಇದೇ ರೀತಿ ಮಾರ್ಕ್ ಮಾಡಿಕೊಂಡು ಹಿಂಭಾಗಕ್ಕೂ ಕೂಡ ಇದೇ ರೀತಿ ಸರಿಯಾದ ಅಳತೆಯಲ್ಲಿ ಹಿಡಿದು ಮಾರ್ಕ್ ಮಾಡಿಕೊಳ್ಬೇಕು. ನೋಡಿ ಸ್ನೇಹಿತರೆ, ಇದನ್ನು ಕೂಡ ಹೀಗೆ ಸರಿಯಾದ ಅಳತೆಯಲ್ಲಿ ಹಿಡಿದು ಮಾರ್ಕ್ ಮಾಡ್ಕೋಬೇಕು. ಕಂಕುಳದಲ್ಲೂ ಅಷ್ಟೇ ಹೀಗೆ ಕರೆಕ್ಟಾಗಿ ಎಳೆದು ಹಿಡಿದು ಸರಿಯಾದ ಅಳತೆಯಲ್ಲಿ ಮಾರ್ಕ್ ಮಾಡಿಕೊಂಡು ಫಿಟ್ಟಿಂಗ್ ಕೂಡ ಕರೆಕ್ಟಾಗಿ ಬರ್ತದೆ. ನೋಡಿ ಫ್ರೆಂಡ್ಸ್, ಇದನ್ನು ಮೊದಲಿಗೆ ಈ ರೀತಿಯಾಗಿ ಕೈಯನ್ನು ಮಾರ್ಕ್ ಮಾಡಿಕೊಳ್ಬೇಕು. ನಂತರ ಕಂಕುಳ ಭಾಗನೂ ಅಷ್ಟೇ ನೀಟಾಗಿ ಈ ರೀತಿಯಲ್ಲಿ ಕರೆಕ್ಟಾಗಿ ಅಳತೆ ತಗೊಂಡು ಇಲ್ಲಿ ಕೂಡ ಮಾರ್ಕ್ ಮಾಡಿಟ್ಕೊಳ್ಬೇಕು. ನಂತರ ಮುಂಭಾಗವೂ ಅಷ್ಟೇ ಈ ರೀತಿಯಾಗಿ ಇಲ್ಲಿ ಮಾರ್ಕ್ ಮಾಡಬೇಕು. ಇದೇ ರೀತಿ ಎಲ್ಲ ಕಡೆಯೂ ಕೂಡ ಮಾರ್ಕ್ ಮಾಡ್ಕೊಳ್ತಾ ಹೋಗಬೇಕು. ನಂತರ ಈ ರೀತಿಯಾಗಿ ಲೈನ್ಸ್ ಹಾಕಿ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಬೇಕು. ತದನಂತರ ಈಚೆ ಸೈಡಲ್ಲೂ ಕೂಡ ಇದೇ ರೀತಿ ಮಾರ್ಕ್ ಮಾಡಿಡಬೇಕು. ಮಾರ್ಕ್ ಮಾಡಿಕೊಂಡು ಗೆರೆ ಹಾಕ್ಕೊಂಡು ಸ್ಟ್ರೈಟಾಗಿ ಬರೋ ಥರ ಲೈನ್ ಹಾಕ್ಕೊಂಡು ಅದ್ರ ಮೇಲ್ಗಡೆ ಸ್ಟಿಚ್ ಹಾಕಬೇಕು. ಆವಾಗ ಸರಿಯಾಗಿ ಬರುತ್ತೆ. ಈ ರೀತಿ ಲೈನ್ ಮೇಲ್ಗಡೆ ಸ್ಟಿಚ್ ಮಾಡಿ ಮಾಡ್ತಾ ಹೋಗಬೇಕು. ಅದನ್ನೇ ಈ ರೀತಿ ಕರೆಕ್ಟ್ ಮಾಡಿಕೊಂಡು ನೇರವಾಗಿ ಸ್ಟಿಚ್ ಹಾಕಬೇಕು. ಈಚೆ ಸೈಡಲ್ಲಿ ಕೂಡ ಅದೇ ರೀತಿ ನೇರವಾಗಿ ಗೆರೆ ಹಾಕಿರೋದ್ರ ಮೇಲೆ ಸ್ಟಿಚ್ ಮಾಡ್ತಾ ಹೋಗಬೇಕು. ಇಲ್ಲಿ ನೋಡಿ ಸ್ನೇಹಿತರೆ, ಇದು ಮೊದಲಿಗೆ ಸರಿಯಾಗಿ ನೇರವಾಗಿ ಒಂದು ಹೊಲಿಗೆ ಹಾಕಿದ ತಕ್ಷಣ ಕಾಲು ಇಂಚಿಗೆ ಇನ್ನೊಂದು ಹೊಲಿಗೆ ಅಂತ ಹೇಳಿದರೆ ಅದೇ ರೀತಿಯಲ್ಲಿ 3 ಅಥವಾ 4 ಹೊಲಿಗೆಗಳನ್ನು ಹಾಕಬೇಕು ಕಾಲು ಇಂಚಿಗೆ. ಆವಾಗ ನೀಟಾಗಿ ಬರ್ತದೆ. ಎರಡೂ ಸೈಡಲ್ಲೂ ಕೂಡ ಹೀಗೆ ಮಾಡಬೇಕು. ಅದಾದ ನಂತರ ಕುತ್ತಿಗೆ ಭಾಗಕ್ಕೆ ಈ ರೀತಿಯ ಕ್ರಾಸ್ ಪೀಸನ್ನು 1 ಇಂಚಿಗೆ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕು. ನಾನು ಈ ಬ್ಲೌಸಿಗೆ ಪೈಪಿಂಗ್ ಹಾಕ್ತೇನೆ. ಪೈಪಿಂಗ್ ಹಾಕಿದರೂ ಅಷ್ಟೇ, ಹೆಮ್ಮಿಂಗ್ ಹಾಕೋದಾದರೂ ಅಷ್ಟೇ ಈ ರೀತಿ ಕ್ರಾಸ್ ಪೀಸ್ಗಳನ್ನು ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿ 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಈ ರೀತಿಯಾಗಿ
ಈ ರೀತಿಯ ಕ್ರಾಸ್ ಪೀಸ್ಗಳನ್ನು ಕಟ್ ಮಾಡಿದ ನಂತರ ಹಿಂಭಾಗ ಇರ್ತದಲ್ಲ, ಹಿಂಭಾಗಕ್ಕೆ ಈ ರೀತಿ ಇದು ಕೆಳಭಾಗ ಮತ್ತು ಮೇಲ್ಭಾಗ ಬರುವಂತೆ ಈ ರೀತಿಯಲ್ಲಿ ಇಟ್ಕೊಂಡು ಸ್ಟಿಚ್ ಹಾಕಬೇಕು. ಎಲ್ಲ ಪೀಸ್ಗಳನ್ನು ಇದೇ ರೀತಿ ಸ್ಟಿಚ್ ಮಾಡ್ಕೊತ ಹೋಗ್ಬೇಕಂತ. ಇಷ್ಟು